ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ, ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ, ಶ್ರೀಮಠದ ಅಧ್ಯಕ್ಷರಾಗಿ ಅನಂತ ಪಾರಮಾರ್ಥ ಜೀವನವನ್ನು ಸಾಗಿಸಿ ತಮ್ಮ ಸ್ಥಿತಿಯಲ್ಲಿ ಪ್ರಜ್ಞೆಯನ್ನಿಟ್ಟುಕೊಂಡು ಜಗತ್ತನ್ನು ಜಾಗೃತಿ ಮಾಡಿದಂಥ ಬ್ರಹ್ಮಲೀನ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳ ಚರಣಾರವಿಂದಗಳಿಗೂ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ, ಅಂಥ ಮಹಾತ್ಮರ ಆಶ್ರಯದಲ್ಲಿ ಸಂಕಲ್ಪದ ಶಿಶುವಿನಂತೆ ಈ ಮಠದ ಉಭಯ ಮಠದ ಒಡೆಯರಾದ ಪೂಜ್ಯರಾದ ಅನುಭಾವಿಗಳಾದ ಸರ್ವರನ್ನು ತಮ್ಮ ಸ್ವರೂಪದಂತೆ ಕಾಣುವಂಥ ಅತ್ಯಂತ ಮೇಲ್ಮಟ್ಟದ ಗುಣಗಳನ್ನು ಹೊಂದಿದಂಥ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳ ಚರಣ ಕಮಲಗಳು ವಂದಿಸಿ, ಈ ಮೂರನೇ ದಿನದ ಮಹಾ ಘನ ಕಾರ್ಯದಲ್ಲಿ ಬ್ರಹ್ಮವೇದಿಕೆಯ ಮೇಲೆ ಆಸೀನರಾಗಿ ಅತ್ಯಂತ ಶ್ರೇಷ್ಠವಾಗಿ ಕಾರ್ಯಕ್ಕೆ ಕಾರಣವಾಗಿ ಇಟ್ಟುಕೊಂಡಂಥ ವಿಷಯದ ಬಗ್ಗೆ ಉಪದೇಶವನ್ನು ಮಾಡಲಿಕ್ಕೆ ಆಗಮಿಸಿದ ಎಲ್ಲ ಪೂಜ್ಯರ, ಸಂತರ, ಶರಣರ, ಬ್ರಹ್ಮನಿಷ್ಠರ, ಮಾತೆಯರ ಎಲ್ಲರ ಶ್ರೀ ಚರಣ ಕಮಲಕ್ಕೂ ಹೃತ್ಪೂರ್ವಕವಾಗಿ ವಂದಿಸಿ, ಮಹಾತ್ಮರ ಆಶೀರ್ವಚನವನ್ನು ಆಲಿಸಿ ತಾವು ಕೂಡ ಕೃತಾರ್ಥರಾಗಬೇಕೆಂಬ ಏಕೈಕ ಅಪೇಕ್ಷೆಯನ್ನಿಟ್ಟುಕೊಂಡು ಈ ಕಾರ್ಯದಲ್ಲಿ ಭಾಗಿಗಳಾದಂಥ ಎಲ್ಲ ಶರಣರ ಅಂಗದಲ್ಲೂ ಬೆಳೆಯುವ ಮಹಾಲಿಂಗಕ್ಕೆ ಅನಂತ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಪೂಜ್ಯರೇ, ಇಲ್ಲಿಯವರೆಗೂ ಹಿರಿಯರು, ಅನುಭಾವಿಗಳು ಯಾವ ಸ್ಥಿತ ಪ್ರಜ್ಞೆ, ಒಬ್ಬ ಮಹಾಜ್ಞಾನಿಯ ಇರುವಿಕೆ ಹೇಗಿರ್ತದೆ, ಅವರು ಹೇಗಿರುವರು, ಅವರ ಲಕ್ಷಣ ಏನು ಅನ್ನುವಂಥದ್ದನ್ನು ತಮ್ಮೆಲ್ಲರಿಗೂ ಸವಿಸ್ತಾರವಾಗಿ ನಮಗೂ ನಿಮಗೂ ಬೋಧಿಸಲಾಗಿ, ಮಹಾತ್ಮ ಹೇಳಿದಂತೆ ಎಲ್ಲರ ಬಗ್ಗೆ, ಯಾವುದರ ಬಗ್ಗೆ ಆಗಲಿ ನಾವು ಹೇಳಿದ್ರು ಕೂಡ ಇನ್ನೊಬ್ಬರು ಹೇಳ್ಬೋದು. ನಾವೇನಾದರೂ ಸರಿಯಾಗಿ ಹೇಳದೇ ಇದ್ದಾಗ ಇನ್ನೊಬ್ಬರು ಇಲ್ಲ, ಇದು ನೀವು ಸರಿ ಹೇಳಿಲ್ಲ, ತಪ್ಪಾಗಿದೆ, ಈ ಪ್ರಕಾರ ಆದರೆ ಅದು ಸರಿ ಆಗುತ್ತದೆ ಅಂತ ತಿಳಿಸುವಂಥ ಕಾರ್ಯಗಳು ಜಗತ್ತಿನಲ್ಲಿ ಬಹಳ ಉಂಟು. ಹೇಳ್ಬೋದು, ಕೇಳ್ಬೋದು. ಆದರೆ ಒಬ್ಬ ಸ್ಥಿತಪ್ರಜ್ಞನ ವಿಚಾರವನ್ನು ಸ್ಥಿತಿವಂತನೇ ಹೇಳಬೇಕು ವಿನ ಬೇರೆಯವ್ರು ಹೇಳಕ್ಕೆ ಬರೋದಿಲ್ಲ ಅಂತ. ಯಾರು ಯಾವುದನ್ನು ಊಟ ಮಾಡ್ಯಾರ ಅದರ ಸ್ವಾದವನ್ನು ಅವರೇ ಹೇಳಬೇಕು ವಿನಃ ನಾನು ಯಾವುದೋ ಪದಾರ್ಥವನ್ನು ಊಟ ಮಾಡೀನಿ, ಆ ಪದಾರ್ಥದ ರುಚಿ ನೀವು ಹೇಳಿದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಾವು ಏನು ಊಟ ಮಾಡೀವಿ ಅದರ ರುಚಿಯ ಅನುಭವವನ್ನು ನಾನೇ ಹೇಳಬೇಕು ವಿನ ನೀವ್ಯಾರು ಹೇಳಂಗಿಲ್ಲ. ನೀವು ಅನುಭವಿಸಿದ ಪದಾರ್ಥದ ರುಚಿಯನ್ನು ನೀವು ಹೇಳಬೇಕು ವಿನ ನಾನು ಹೇಳಕ್ಕೆ ಬರುವುದಿಲ್ಲ. ಆದರೂ ಕೂಡ ಲಾಕ್ಷಣಿಕ ದೃಷ್ಟಿಯಿಂದ ಮಹಾತ್ಮರು ಒಬ್ಬ ಆತ್ಮಜ್ಞಾನಿ ಹೇಗಿರ್ತಾನ ಅಂತ ಅವ್ರು ಹೇಳ್ಯಾರ. ನಾವೇನು ತಿಳ್ಕೊಂಡೀವಿ, ಬಹಳಷ್ಟು ಜನ
ಒಬ್ಬ ಜ್ಞಾನ ಆದ ಮೇಲೆ ಒಬ್ಬ ಸ್ಥಿತಪ್ರಜ್ಞ ಎಲ್ಲ ಕರ್ಮಗಳನ್ನು ತ್ಯಾಗ ಮಾಡಿರಬೇಕು, ಅಥವಾ ತಾನು ಬಟ್ಟೆಯನ್ನು ಬಿಚ್ಚಿ ದಿಗಂಬರನಾಗಿರಬೇಕು, ಅವನು ಜ್ಞಾನಿ ಅಂತ ಹೇಳಬೇಕು. ಇಲ್ಲಾಂದರೆ ಮನೆಯನ್ನು ಬಿಟ್ಟು ಗುಡ್ಡವನ್ನು ಸೇರಿರಬೇಕು, ಆತ ಜ್ಞಾನಿ ಇರಬೇಕು. ಇನ್ನೂ ಕೆಲವರು ಜ್ಞಾನಿ ಆದ ಮೇಲೆ ಆತನ ಸಂಕಲ್ಪ ವಿಕಲ್ಪ ಏನು ಇರಬಾರ್ದು, ಇದು ಬೇಕು ಅಂತ ಅಂತಂದ್ರೆ ಅವನು ಜ್ಞಾನ ಇಲ್ಲ ಅಂತ ನಾವು ಅಂತೀವಿ. ಇವೆಲ್ಲ ಸಮಸ್ಯೆಗಳ ಸರಮಾಲೆಯೇ ಉಂಟು ಜಗತ್ತಿನಲ್ಲಿ. ಇನ್ನೂ ಕೆಲವರು ಯಾವುದ್ಯಾವುದೋ ವಿಚಾರವನ್ನು ಇಟ್ಟುಕೊಂಡು ಜ್ಞಾನಿ ಅಂತ ಹೇಳಬೇಕು ಅಂದರೆ ಜ್ಞಾನಶತಕ ಗ್ರಂಥದಲ್ಲಿ ದೃಢ ಅಪರೋಕ್ಷ ಜ್ಞಾನಿಗಳಾದ ರಾಯದುರ್ಗ ಸಕ್ಕಪ್ಪ ಸ್ವಾಮಿಗಳು ಸರ್ಪಭೂಷಣ ಸಂಸ್ಕೃತ ಸರಮಾಲೆಯಲ್ಲಿ ಕನ್ನಡದ ಒಂದು ಅನುವಾದದಲ್ಲಿ ಕರ್ಮವನ್ನು ತ್ಯಾಗ ಮಾಡಿದ್ರೆ ಜ್ಞಾನಿ ಅಂತ ನಾ ಹೇಳ್ತಂದ್ರೆ ಹುಚ್ಚತ ತ್ಯಾಗ ಮಾಡಿ ಅನ್ನೋ ಕರ್ಮವನ್ನು. ಹುಚ್ಚಗ ಯಾವ ಕರ್ಮ ಮಾಡೋ, ಸತ್ಕರ್ಮ ಯಾವುದು, ದುಷ್ಕರ್ಮ ಯಾವುದು, ಪಾಪ ಯಾವುದು, ಪುಣ್ಯ ಯಾವುದು ಏನು ಗೊತ್ತಿಲ್ಲ, ಎಲ್ಲ ಬಿಟ್ಟದಲ್ರಿ. ಅವನಿಗೆ ಸ್ಥಿತಪ್ರಜ್ಞೆ ಅಂತ ಹೇಳಿದ್ರೆ ಹೇಳಕ್ ಬರೋದಿಲ್ಲ. ಮತ್ತೆ ದಿಗಂಬರರಾದ ನಾವು ಜ್ಞಾನಿ ಅಂತ ಹೇಳ್ತು ಅಂದ್ರೆ ಕತ್ತೆ ತಾ ಬಿಟ್ಟಿರೋ ಬಟ್ಟೆಗಳನ್ನು ಗಾರ್ಥವ ಕತ್ತೆ ಅಂತ ಗೊತ್ತಲ್ಲ, ಕತ್ತೆ ಬಟ್ಟೆನೇ ಹಾಕಲ್ಲ, ದಿಗಂಬರ ಆಗಲ್ಲ. ದಿಗಂಬರನಾಗಿದ್ರೆ ಅವನು ಸ್ಥಿತಪ್ರಜ್ಞ ಅಂತ ಹೇಳಕ್ ಬರ್ತದೇನು? ಅಲ್ಲಿ ಹೇಳಿದ್ರೆ ಕತ್ತಿಗೂ ಹೇಳಬೇಕಾಗ್ತದ. ಹೀಗೆ ವೈರಾಗ್ಯ ಪುರುಷನಿಗೆ ಮಾತ್ರ ನಾವು ಜ್ಞಾನಿ ಅಂತ ಹೇಳ್ಕೊಂಡ್ರೆ ಶಿಶು ತಾಹಳಿಯದು ವೈರಾಗ್ಯವನ್ನು. ಹಿರಿಯ ಹುಟ್ಟಿದಿಂದ 1 ವರ್ಷ 2 ವರ್ಷ 3 ವರ್ಷದ ಮಗು ನೋಡ್ರೆ ಮನೆಯಲ್ಲಿ ನೀವು ಬಂಗಾರದ ಬಿಸ್ಕಿಟ್ ಇಟ್ರು ಒಂದೇ, ತಿನ್ನೋ ಬಿಸ್ಕಿಟ್ ಇಟ್ರು ಒಂದೇ. ಅದಕ್ಕೆ ಬಂಗಾರದ ಬೆಲೆ ಶ್ರೇಷ್ಠ ಅಂತ ಗೊತ್ತಿಲ್ಲ, ತಿನ್ನೋ ಬಿಸ್ಕಿಟ್ ಕನಿಷ್ಠ ಅಂತ ಗೊತ್ತಿಲ್ಲ. ಅದು ಯಾವುದೂ ಗೊತ್ತಿಲ್ಲ, ಸಂಕಲ್ಪ ವಿಕಲ್ಪ ಇಲ್ಲದೆ ಮಗು ಇರ್ತದಂದ್ರೆ ಆ ಭಾವದಾಗಿದ್ರೆ ಅಷ್ಟಕ್ಕೆ ಜ್ಞಾನಿ ಅಂತ ಹೇಳಕ್ ಆಗ್ತದೇನು? ಮನೆಯಲ್ಲಿದ್ದವ್ರಿಗೆ ನಾವು ಜ್ಞಾನಿ ಅಂತ ಹೇಳ್ತು ಅಂದ್ರೆ ಗೂಗಿತ ಬಿಟ್ಟೆದು, ಗುಹೆಯನ್ನು ಸೇರಿಯದು. ಗೂಯಿ ಎಂತಿರ್ತದ, ಅದು ಊರಾಗಿರ್ತದನ್ರಿ, ಊರಾಗಿರಂಗಿಲ್ಲಲ್ಲ, ಅದು ಅಡಿವೆಯಲ್ಲಿ ಇರ್ತದೆ. ಅಡಿವೆಯಲ್ಲಿ ಇದ್ರೆ ಮಾತ್ರ ಈತ ಸ್ಥಿತಪ್ರಜ್ಞ ಜ್ಞಾನಿ ಅಂತ ಹೇಳಕ್ಕಾಗ್ತದೇನು ಅಂತ ವಿಚಾರ ಮಾಡಿ ಇನ್ನೂ ಹಲವು ಮಾತುಗಳನ್ನು ಹೇಳಿದ ಮಹಾತ್ಮರು. ಸಾಕು ಬಿಡು, ಕೊನೆ ಹೇಳಿದ್ರು ಎಷ್ಟು ಹೇಳಿ 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 ಕೊನೆಯ ಸಾಕು ಬಿಡು, ಬ್ರಹ್ಮವಿದ್ವೈ ಬ್ರಹ್ಮೈ ಭವತಿ. ಇವೆಲ್ಲ ತಗೊಂಡು ಏನ್ ಮಾಡೋದು? ಇರ್ಬೋದು ಬಿಡ್ಬೋದು. ಬ್ರಹ್ಮಜ್ಞಾನ ಒಂದಿಲ್ಲದರೆ ತನ್ನ ಸ್ವರೂಪ ಸಾಕ್ಷಾತ್ಕಾರದ ಜ್ಞಾನದ ಸ್ವಾನುಭಾವದಲ್ಲಿ ತಾನು ರಮಿಸದೇ ಇದ್ರೆ ನಿದ್ದೆಯಲ್ಲಿ ನಾವೆಲ್ಲ ಮಾಡ್ತೇವೆ ಅಂತ ನಮ್ಗೆ ಆನಂದ ಇರುತ್ತೆ. ಮತ್ತು ಎದ್ದನಾದ್ರು ಕೂಡ ಜ್ಞಾನಿಗಳು ವಾಸನೆಗಳನ್ನ, ಯಾವುದೋ ದೇಹ ವಾಸನ, ಲೋಕವಾಸನ, ಇವೆರಡು ದೊಡ್ಡ ವಾಸನೆಗಳು. ತನುಭಾವಳಿಯೇ ದುಃಖದ ಕೇಳು ಅಂದರು. ಇದೆಲ್ಲಿ ನೋಡಬೇಕಾಗಿತ್ತು ಅಂದರೆ ಪರಮ ಪೂಜ್ಯ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳಿಗೆ ನೋಡಬೇಕಾಗಿತ್ತು. ತನುಭಾವ ಅಳಿ ಅವ್ರು ಯಾಕೆ ಅಷ್ಟು ಮುಖ ಲಕ್ಷಣ ಇತ್ತು, ಯಾಕೆ ಆನಂದವಾಗಿದ್ರು ಅಂದರೆ ಅವರು ಶರೀರ ಭಾವ, ದೇಹ ಭಾವ ಕೆಟ್ಟಿತ್ತು, ಅವರಿಗೆ ಕೆಟ್ಟೋಗಿತ್ತು. ಹಾಗಾಗಿ ಆ ಒಂದು ಲೋಕವಾಸನೆಯನ್ನ, ದೇಹವಾಸನೆಯನ್ನ ನಾವು ಸದ್ಗುರುವಿಗೆ ಶರಣಾಗಿ ಮೊದಲೇ ಅನುಷ್ಠಿತವಾದ ಅನಂತ ಜನ್ಮದ ಪುಣ್ಯವನ್ನು ಮೈಗೂಡಿಸಿಕೊಂಡು ಆತ್ಮಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಆತ ಯಾವ ಕ್ಷೇತ್ರಕ್ಕೆ ಕಾಲು ಹಾಕ್ತಾನ ಅದೇ ಪುಣ್ಯಕ್ಷೇತ್ರ
ಯಾವ ಜನರ ಸ್ಪರ್ಶ ಆಗ್ತದೆ ಅದೇ ಶ್ರೇಷ್ಠ ಗಂಗಾ ತೀರ್ಥ. ಆತನ ದೇಹವೇ ದೇವಾಲಯ. ಆತನು ಒಲಿದು ಮಾತನಾಡಿ ಅವೆಲ್ಲವೂ ಮಂತ್ರ. ಅಂತಪ್ಪ ಮಹಾತ್ಮನೇ ಲೋಕಕ್ಕೆ ದೇವರು ನೋಡ ಅಂತ ಮಹಾತ್ಮ ಹೇಳರು. ಆ ರೀತಿ ಆತ ಸಾಧನ ಮಾಡಿಕೊಂಡು ಮೊದಲೆರಡು ಯಾವ ವಾಸನೆ, ಲೋಕ ವಾಸನೆ, ದೇಹ ವಾಸನೆ ಅನ್ನುವಂಥದ್ದು ಶಾಸ್ತ್ರ ವಾಸನೆಯಿಂದ ಸದ್ಗುರುವಿನಿಂದ ಕಳಿಸ್ಬೇಕಲ್ಲ. ಈ ದೇಹ ವಾಸನೆ, ಲೋಕ ವಾಸನೆ ಯಾರಿಂದ ಹೋಗೋದಿಲ್ಲ. ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಿಂದ ಮಾತ್ರ ಕೆಡಿಸಲಿಕ್ಕೆ ಸಾಧ್ಯ ಅಲ್ಲ. ಯಾವ ವಾಸನೆಯಿಂದ? ವೇದಾಂತದ ಯಾವ ಷಡ್ಲಿಂಗ ಪೂರ್ವಕವಾದ ಮತ್ತು ಆತ ಹೇಳುವಂಥ ದಶಾಂತರ, ಮುಖಾಂತರ, ಭಾವಾಂತರ, ಅನ್ಯೋನ್ಯ ಉಪದೇಶ ಅನ್ನುವಂಥ 4 ಪ್ರಕಾರ ಉಪದೇಶದಿಂದ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಮಹಾವಾಕ್ಯ ಇವೆಲ್ಲವನ್ನು ಬೋಧಿಸಿ ಏನು ಮಾಡಿದ ಗುರುನಾಥ? ನಮ್ಮ 2 ವಾಸನೆಯನ್ನು ಕೆಡಿಸಿ. ಇನ್ನೊಂದು ಬಹಳ ಉಳ್ಕೊಂಡ ದೊಡ್ಡದು ಯಾವುದು? ಶಾಸ್ತ್ರ ವಾಸನೆ. ಇದು ದೊಡ್ಡ ಕಾಲಲ್ಲಿ ಮುಳ್ಳು ನೆಟ್ಟಿತ್ತು. ಒಬ್ಬ ವಿಚಾರ ಮಾಡಿದ, ದಾರಿಯಲ್ಲಿ ಏನಿದ್ದಿಲ್ಲ ಅವನಿಗೆ. ಆ ಮುಳ್ಳಿನ ನೋವು ತಾಳಲಾರದೆ ಆ ಮರದ ಕೆಳಗೆ ಬಿದ್ದ ದೊಡ್ಡ ಮುಳ್ಳು ಇನ್ನೊಂದು ತಗೊಂಡು ಕಾಲಲ್ಲಿ ನೆಟ್ಟಂತ ಚಿಕ್ಕ ಮುಳ್ಳನ್ನು ತೆಗೆದ. ಬಹಳ ಆನಂದಿಸ್ತು. ಅವ ಏನು ಮಾಡಿದ, ಮುಂದೆ ಕೆಲಸಕ್ಕೆ ಬರ್ತದ ಅಂತೇಳಿ ದೊಡ್ಡ ಮುಳ್ಳನ್ನು ತಗೊಂಡು ಜೋಬೆಯಲ್ಲಿ ಹಾಕಿದ, ಕಿಸೆಯಲ್ಲಿ ಹಾಕೋಣ. ಈಗ ಏನಾಯ್ತು ಅವನಿಗೆ? ಚಿಕ್ಕ ಮುಳ್ಳು ಎಲ್ಲಿ ನೆಟ್ಟದೆ ಅಲ್ಲಷ್ಟು ನೋವಾಗ್ತಿತ್ತು. ಈಗ ಜೋಬೆಯಲ್ಲಿ ಹಾಕಿಕೊಂಡಂದ್ರೆ ಯಾಕೆ ತಿರುಗಾಡ್ತಾನೋ ಆ ಕಡೆಲ್ಲ ಮೈ ತುಂಬ ಚುಚ್ಚಿ ನೋವು ಮಾಡ್ತಾನೆ ನೋಡ್ರಿ. ಶಾಸ್ತ್ರ ವಾಸನೆ ಅಂತದ್ದು ಅಷ್ಟು ಸೂಕ್ಷ್ಮ ಆಗುತ್ತೆ. ಆ ವಾಸನೆ ಹೇಗೆ ಕೆಡಿಸ್ಬೇಕು ಅಂದರೆ, ನೀವೇನು ಬಹಳ ಕೆಡಿಸೋದು ಬೇಡ. ನಾವು ಈ ಒಂದು ಬ್ರಹ್ಮನಿಷ್ಠರಾದ ಮಹಾತ್ಮರ ಸಂಘದಲ್ಲಿ ಯಾವಾಗಿರ್ತೀವಿ ಅದು ಕೂಡ ಕೆಟ್ಟ ಹೋಗ್ತದ. ಹೇಗೆ ಕೆಡ್ತದ ಅಂತಂದ್ರೆ, ಕಟ್ಟಿಗೆಗೆ ಬೆಂಕಿ ಹಚ್ಚಿದಂಥ ಪ್ರಸಂಗದಲ್ಲಿ ಆ ಅಗ್ನಿ ಕಟ್ಟಿಗೆಯನ್ನು ಸುಟ್ಟು ಭಸ್ಮ ಮಾಡ್ತಾರೆ. ಸುಟ್ಬಿಟ್ಟು ಸುಟ್ಟ ಮೇಲೆ ಸುಟ್ಟಂತ ಅಗ್ನಿ ಎಷ್ಟೊತ್ತಿರ್ತದೆ? ಬಹಳ ತಿರುಗಿಲ್ಲ. ಯಾವ ಕಟ್ಟಿಗೆ ಇದ್ದು ಅದು ಸುಡುವುದನ್ನ ಅಗ್ನಿ ಇರ್ತದೆ. ಆ ಕಟ್ಟಿಗೆ ಸುಟ್ಟ ಮೇಲೆ ಆ ಅಗ್ನಿ ಕೂಡ ತನ್ನಷ್ಟಕ್ಕೆ ತಾನೇ ಲಯ ಆಗ್ತದೆ. ಉಳಿದಿಲ್ಲ ಬಹಳ, ಒಂದು ತಾಸು 2 ತಾಸು. ಅದರಲ್ಲಿ ಶಾಸ್ತ್ರ ವಾಸನೆ ಕೂಡ ಲೋಕವಾಸನ, ದೇಹ ವಾಸನೆ ಇರತಾನೆ ಇರ್ತಾವ, ಬೇಕಿತ್ತು. ಇವೆರಡು ನಷ್ಟ ಅದಿಲ್ಲ. ತನಿವಿನೊಳಗೆ ನಾನಷ್ಟ, ನನ್ನೊಳಗೆ ನೀ ನಷ್ಟ ಅಂತ. ನಾನೇ ಇಲ್ಲ, ಅಲ್ಲಿ ನೀನಿಲ್ಲ ಅಂತಂದ್ರೆ ಏನಾದ? ನಾನು ನೀನು ಎಂಬುದು ಏನು ಕೂನೆ ಇಲ್ಲದೆ, ನಾನು ನೀನು ಎಂಬ ಭೇದವನ್ನು ಅಳಿದು ತಾನು ಲಿಂಗದಲ್ಲಿ ಉಳಿದ ಶಿವಯೋಗಿ ಮುಂದೆ ಸತ್ತು ಪುಟ್ಟವನ ಸರ್ವಜ್ಞ ಅಂತ ಮಹಾತ್ಮ ಹೇಳ್ತಾರೆ. ಅವೇನದ? ಅವರು ಮುಕ್ತರು, ಅವರು ಜ್ಞಾನಿಗಳು, ಅನುಭಾವಿಗಳು ಅಂತ ಇಲ್ಲಿ ಹೇಳ್ತಾರೆ. ನನಗೆ ಪೂಜ್ಯರು ಅವಕಾಶವನ್ನು ಮಾಡಿಕೊಟ್ಟು ನಾನು ಸ್ವಲ್ಪ ಹೋಗಬೇಕಾಯ್ತು. ಅಪ್ಪೋ ಹೇಳೋರು ಇಲ್ಲ, ಏನೇನು ಕೂಡ 4 ಮಾತುಗಳನ್ನು ಹೇಳಿ ಹೋಗಬೇಕು ಅಂತ ಅಪ್ಪಣೆ ಮಾಡಿದರು. ಆ ಕಾರಣಕ್ಕಾಗಿ ನಾನು ತಮ್ಮೆಲ್ಲರಿಗೂ ಕೂಡ ಕ್ಷಮೆಯನ್ನು ಕೇಳ್ತಾ ನಾನು ಮುಂದೆ ಬೇರೆ ಕಡೆ ಹೋಗುವ ಕಾರಣ ಅಪ್ಪವರ ಆಜ್ಞೆಯನ್ನು ಮತ್ತು ಅಪ್ಪಣೆಯನ್ನು ತಗೊಂಡು ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನಾನು 2 ಮಾತುಗಳನ್ನು